ರೀ ಆಂಜನೇಯ, ನಿಮಗೆ ಸ್ವಲ್ಪನಾದರೂ ಕರುಣೆ ಪ್ರೀತಿ ಏನಾದರೂ ಇದೆಯಾ? ಹಾಂ, ಅಲ್ಲ, ಇದು ಯಾವುದೋ ಫ್ರಿಜ್ ಥರ ಇರೋ ಊರಲ್ಲಿ ಅದು ಚಳಿಗಾಲದಲ್ಲಿ ಕರ್ಕೊಂಬಂದು ನನ್ನನ್ನು ಬಿಸಾಕಿದಿರಲ್ಲ. ಅಲ್ಲ, 10 ಲಕ್ಷ ಕೊಡ್ತೀನಿ ಅಂತ ಕರ್ಕೊಂಬಂದು ನನ್ನ ಕೈಯಲ್ಲಿ ಮಾಡಬಾರ್ದೆಲ್ಲ ಮಾಡಕ್ಕೆ ಹೇಳ್ತಾರೆ. ಹಾಂ, ಅದ್ಯಾರೋ ಹುಚ್ಚಿಗೆ ಗಂಟಾಕ್ಬೇಕಂತ. ನನ್ನಂಥ ಬ್ರಹ್ಮಚಾರಿಗಳಿಗೆ ಇಂಥ ಕಷ್ಟ ಕೊಡ್ಬೋದಾ ನೀನು? ಹೇಳು. ಅಲ್ಲ, ರಾತ್ರಿ ಎಲ್ಲ ಕೇಳ್ಕೊಂಡೆ ನಿನ್ನ ಹತ್ರ ಏನಾದ್ರು ದಾರಿ ತೋರ್ಸಪ್ಪ ತಂದೆ ಅಂತ. ಬೀದಿಗೆ ತಂದು ಬಿಟ್ಬಿಟ್ರಲ್ಲ ಸ್ವಾಮಿ, ನನ್ನ ಕರ್ಮ. ಅಲ್ಲ, ನಮ್ಮೂರಲ್ಲಿ ಹೆಂಗೋ ರಾಜನ್ ಥರ ಕಾರ್ ಓಡಿಸ್ಕೊಂಡಿದ್ದೆ, ಈಗ ಇಲ್ಲಿ ಕರ್ಕೊಂಬಂದು ಕೈ ಕಟ್ಟಾಕ್ಬಿಟ್ರಲ್ಲ ತಂದೆ ನೀವು. ಹಾಂ, ನಾನು ಮೊದಲು ನಮ್ಮೂರಿಗೆ ಹೊಟ್ಟೋಗ್ತೀನಿ, ಇಲ್ಲ ಅಂದರೆ ನಿನ್ನ ಭಕ್ತರನ್ನ ಬೇರೆದವರು ಸೆಳ್ಕೊಂಡ್ಬಿಡ್ತಾರೆ. ಹಾಂ, ಇವಳು ಯಾಕೆ ಇಲ್ಲಿ ಮಲಗಿದ್ದಾಳೆ? ಅಯ್ಯ, ಯಾರೋ ಹೊಡೆದಾಕಿರೋ ಆಗಿದೆ. ಜೀವ ತೆಗೆದ್ಬಿಟ್ಟಿದಾರ. ಸಂಜು, ನೀನಾ? ದುಷ್ಟ, ನೀನ್ ಯಾಕೋ ಬಂದೆ ಇಲ್ಲಿ? ಓಹ್, ಒಬ್ಬಳೇ ಇದ್ದೀನಿ, ಏನ್ ಬೇಕಾದ್ರೂ ಮಾಡ್ಬೋದು ಅಂತಾನಾ? ಹೋ ರೀ, ಅದ್ಯಾವುದು ಇಲ್ಲ ರೀ. ನಾನು ನಿಮ್ಮ ತರನೇ ಇಲ್ಲೇ ಎಲ್ಲ ಬಿದ್ಕೊಂಡಿದ್ದೆ. ಹೊರಡುವಾಗ ನೀವು ಕಾಣಿಸಿದ್ರಿ ಅಷ್ಟೇ. ಏಯ್, ನೀನು ಅವ್ರ ಜೊತೆ ಸೇರ್ಕೊಂಡಿದ್ಯಾ, ನಾಟಕ ಮಾಡ್ತಿದ್ಯಾ? ನಾನ್ ಸತ್ತು ಹೋಗ್ತೀನಿ, ಅಲ್ಲಿ ನೀನ್ ಯಾರ ಕೈಗೂ ಸಿಗಲ್ಲ ಕಣ್ರು. ರೀ, ಏನ್ ಹೇಳ್ತಿದ್ದೀರಾ? ಯಾರ ಜೊತೆ ಸೇರ್ಕೊಂಡು? ಫೋನ್ ಮಾಡಿ ಹೇಳಿದ್ರಾಯ್ತು, ಅವಾಗ ಏನು ಪ್ರಾಬ್ಲಮ್ ಇಲ್ಲ. ಕರೆಕ್ಟ್ ಕಣ, ಹೋಗ್ಬೇಕು. ಹೋಗವ ಲಾಯರ್ ಬಂದ್ಬಿಡ್ತಾನೆ, ಹೋಗಲೇ. ಮವ, ಲಾಯರ್ ಬಂದೇ ಬಿಟ್ಟ. ಏನ ಮಾಡೋದು ಇವಾಗ? ಬನ್ನಿ ಸರ್, ಬನ್ನಿ. ನೆನೆಸ್ಕೊಂಡಾಗೆಲ್ಲ ಕಾಣಿಸ್ಕೊತೀರಲ್ಲ ಸರ್. ನಿಮಗೆ 100 ವರ್ಷ ಆಯಸ್ಸಲ್ಲ, 150 ವರ್ಷ ಆಯಸ್ಸು. ಏನಂತೀಯೋ? ಹಾ ಸರ್, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೋ, ಅಷ್ಟೇ ಬಂದ್ಬಿಟ್ರಿ. ಯಾರ್ಯಾರು ಯಾವ್ಯಾವ ರೀತಿ ನೆನೆಸ್ಕೊಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಒಟ್ಟಲ್ಲಿ ಪಾಪಿ ಚಿರಾಯು ಅಂತ ಆಯ್ತು. ಅದು ಸರಿ, ಇದೇನಿದು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ನಡೀರಿ ಒಳಗಡೆ ಹೋಗೋಣ. ಅಯ್ಯೋ, ಒಳಗಡೆ ಹೋಗಿ ಮಾತಾಡೋದು ಏನಿದೆ ಸರ್? ಹೋಗು ಅಪ್ಪಿ, ಹೋಗಿ ಸ್ಟ್ರಾಂಗ್ ಆಗಿ ಲಾಯರ್ ಸಾಹೇಬ್ರಿಗೆ ಕಾಫಿ ತಗೊಂಬ. ಬೇಡ, ಪರವಾಗಿಲ್ಲ, ಎಲ್ರನ್ನೂ ಕರೀರಿ. ಎಲ್ರನ್ನ? ಯಾರು? ಯಾಕೆ? ನಾನೇ ನಿಮ್ಮ ಹತ್ರ ಕಷ್ಟ ಸುಖ ಮಾತಾಡೋದಕ್ಕೆ ಬಂದಿದ್ದೀನ? ಏನು ಹೊಸ ನಾಟಕ ಶುರು ಮಾಡಿದ್ದೀರಿ? ನಾನು ನಿನ್ನೆ ಯಾರು ನೋಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ದೆ? ಆದಿತ್ಯ ಮತ್ತೆ ಅವನ ಹೆಂಡ್ತಿ ತಾನೆ, ಹೋಗಿ ಕರ್ಕೊಂಡು ಬನ್ನಿ. ಸರ್, ಅದು ಏನದು? ಯಾಕೆ ತಡವರಿಸ್ತಾ ಇದ್ದೀರಾ? ಹೇಳಿ. ಸರ್, ಅದು ಅವರು ಅರ್ಜೆಂಟಾಗಿ ಎಲ್ಲೋ ಹೋಗಿದ್ದಾರೆ. ಅರ್ಜೆಂಟಾಗಿ ಎಲ್ಲ ಹೋಗಿದ್ದಾರೆ ಅಂದ್ರೆ ಏನು ಅರ್ಥ? ಎಲ್ಲಿ ಹೋಗಿದ್ದಾರೆ? ಇಲ್ಲೇ ಎಲ್ಲ ಹೋಗಿದ್ದಾರೆ ಸರ್. ಆ ಜಾಗಕ್ಕೆ ಹೆಸರಿಲ್ವಾ? ನಾನು ಬರ್ತೀನಿ ಅಂತ ಗೊತ್ತಿರ್ಲಿಲ್ವಾ? ಗೊತ್ತಿದ್ದು ಹೋಗುವಂಥದ್ದು ಏನಿತ್ತು? ಬಂದ್ಬಿಡ್ತಾರೆ ಸರ್, ನಮ್ಮ ಜೊತೆ ಮಾತಾಡ್ತಾ ಇರಿ, ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ ಅಲ್ವಾ ಮಾವ? ಅಷ್ಟೆಲ್ಲ ಟೈಮ್ ಇಲ್ಲ ನನಗೆ. ಅದೆಲ್ಲಿ ಹೋಗಿದ್ದಾರೆ ಅಂತ ಹೇಳಿ, ಇಲ್ಲ ಅಡ್ರೆಸ್ ಕೊಡಿ. ಅದು ತುಂಬ ಬೇಕಾದವ್ರ ಮನೆ, ಅವ್ರ ಮನೆ ಗೃಹ ಪ್ರವೇಶ, ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ.
ನಾನು ಬರ್ತೀನಿ ಅಂತ ಗೊತ್ತಿದ್ರು ಗೃಹ ಪ್ರವೇಶಕ್ಕೆ ಹೋಗಿದ್ದಾರೆ ಅಂದರೆ ನನಗಿಂತ ಆ ಫಂಕ್ಷನ್ ಇಂಪಾರ್ಟೆಂಟಾ? ಏನು ಎಲ್ಲರೂ ಸೇರಿ ನಾಟಕ ಆಡ್ತಾ ಇದ್ದೀರಾ? ಇಲ್ಲ ಸರ್, ನಿಮ್ಗೆಲ್ಲಾದ್ರೂ ಸುಳ್ಳು ಹೇಳೋದುಂಟಾ? ಹಾಗಾದರೆ ನನಗೆ ಆ ಗೃಹ ಪ್ರವೇಶದ ಮನೆ ಅಡ್ರೆಸ್ ಕೊಡಿ, ನಾನು ಅಲ್ಲೇ ಹೋಗಿ ಅವರಿಬ್ಬರನ್ನ ಒಟ್ಟಿಗೆ ಮೀಟ್ ಮಾಡ್ತೀನಿ. ಅದು ಅದು ಅಡ್ರೆಸ್ ಕಾಪಿ ಎಷ್ಟೆಷ್ಟು ಹೊಸಮನೆ ನೋಡಲ್ವ? ಅಡ್ರೆಸ್ ಏನು ಬೇಡ, ಅವ್ರು ಯಾವಾಗ ಬರ್ತಾರೆ ಹೇಳಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾರೆ ಸರ್. ಹಾಗಾದ್ರೆ ನಾನು ಇಲ್ಲೇ ಇರ್ತೀನಿ ಬಿಡಿ. ಅದನ್ನ ನಾನು ಆಗ್ಲಿಂದ ಹೇಳ್ತಾ ಇರೋದು, ನೀವು ಹತ್ಲ ಕಡೆಗೆ ಹೋಗೋದು, ಅವ್ರ ಈ ಕಡೆ ಬರೋದು, ಅದೆಲ್ಲ ಯಾಕೆ? ಈಗ ಕಾಫಿ ತಗೋತಿರೋ, ಟೀ ತಗೋತಿರೋ? ಸರ್ ಎಷ್ಟೊತ್ತೊಂದ ಇಲ್ಲೇ ನಿಂತಿರ್ತೀರಾ? ಬನ್ನಿ ಒಳಗೆ ಕೂತ್ ಮಾತಾಡೋಣ. ಹೊರಗಡೆ ಹೋಗಿ ಅರ್ಜೆಂಟಾಗಿ ಫೋನ್ ಮಾಡಬೇಕು, ಈ ನನ್ನ ಮಗ ಕಳ್ಸ್ಕೊಳ್ಳೋವರೆಗೂ ಬರಿಬೇಡಿ ಅಂತ ಹೇಳಬೇಕು. ಸಾರ್ ಒಂದು ನಿಮಿಷ ಬಂದುಬಿಡ್ತೀನಿ. ಎಲ್ರಿಗೆ ಹೋಗ್ತಾ ಇದ್ದೀರಾ? ಇಲ್ಲೇ ಇರ್ರಿ, ನಾನೊಬ್ಬನೇ ಇರ್ಬೇಕಂದ್ರೆ ಕೂತ್ಕೊಳ್ರಿ. ದುಷ್ಯಂತ್, ನೀನು ಕೂತ್ಕೋ. ಏನು ಲವ್ ಕೇಸಾ? ಅದು ಡಾಕ್ಟ್ರೇ, ಅಲ್ಲಮ್ಮ, ಮಕ್ಕಳ ಆಸೆಗೆ ಯಾಕೆ ಅಡ್ಡಿಪಡಿಸ್ತೀರಿ? ನಿಮ್ಮ ದೊಡ್ಡಸ್ತಿಗೆಗೋಸ್ಕರ ಮಕ್ಕಳ ಜೀವಕ್ಕೆ ಯಾಕೆ ಕಂಟಕ ತರ್ತೀರಿ? ಅಂದರೆ ಅಂಜಲಿ ಜೀವನ ಉಳಿಸ್ಕೊಳಕ್ಕಾಗಲ್ವಾ? ಹಾಂ, ನೋಡಿ ನೋಡಿ ಪಾಪ, ಈ ಹುಡುಗಿಗೆ ಇನ್ನೆಷ್ಟು ಹೆದರಿಸಿದ್ದೀರೇನೋ ನೀವು. ಡಾಕ್ಟ್ರೇ, ಹಾಗಲ್ಲ, ಅದು ನನಗೆಲ್ಲ ಅರ್ಥ ಆಗುತ್ತಮ್ಮ. ನಿಮ್ಮ ಮಗಳಿಗೆ ಏನೂ ಅಪಾಯ ಇಲ್ಲ, ಅಂತೂ ಕರೆಕ್ಟ್ ಟೈಮಲ್ಲಿ ತಂದು ಸೇರಿಸಿ. ಇನ್ನು ಮುಂದಾದ್ರೂ ಅವಳ ಇಚ್ಛೆಗೆ ವಿರುದ್ಧವಾಗಿ ನಡ್ಕೋಬೇಡಿ, ಆಯಿತಾ? ಇಲ್ಲ ಡಾಕ್ಟ್ರೇ, ಇನ್ನು ಮುಂದೆ ಅವಳ ಆಸೆ ಏನು ಅಂತ ತಿಳ್ಕೊಂಡು ಅವಳಿಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಗುಡ್. ಪೇಷಂಟ್ಗೆ ಎಚ್ಚರ ಬರಲಿಕ್ಕೆ ಇನ್ನೊಂದು 15-20 ನಿಮಿಷ ಆಗುತ್ತೆ, ಆದರೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ನಾನು ಎಲ್ಲಿದ್ದೀನಿ? ಆದಿತ್ಯ ಮಾವ ಎಲ್ಲಿ? ಆದಿತ್ಯ ಬೇಕು ಅಂತ ತಾನೇ ನೀನು ಕೈ ಕುಯ್ಕೊಂಡಿದ್ದು. ಅಂಜು, ಈಗ ನೀನು ಆಸ್ಪತ್ರೆಯಲ್ಲಿ ಇದ್ದೀಯಾ? ನಾನು ಸಾಯ್ಬೇಕು ಅಂತಿದ್ದೆ. ಯಾಕೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರಿ? ಯಾಕೆ ನನ್ನ ಬದುಕಿಸಿದ್ರಿ? ನಾನು ಸಾಯ್ಬೇಕು, ಸಾಯ್ಬೇಕು. ಅಂಜು, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಅಣ್ಣಯ್ಯ, ಪ್ಲೀಸ್ ನೀನಾದ್ರೂ ಹೇಳು ಅವಳಿಗೆ. ಮರ್ದನಂ ಘೋರ ಘೋರ ತಾಂಡವಂ